ಓಂ ಶಾಂತಿ. ಡೇಟ್ ಆಗಿದೆ 12 ಜಾನ್ವರಿ 1977. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. बालक सो मालिक बनने वालों के तीनों कालों का साक्षात्कार. ಯಾರೋ ಬಾಲಕ್ ಸೋ ಮಾಲಿಕ್ ಆಗುವಂಥವ್ರಿಗೆ 3 ಕಾಲದ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಹೇಗಾಗ್ತದೆ? त्रिकालदर्शी शिव बाबा हर आत्मा के तीनों कालों को देखते हुए बोले. ಶಿವ ಬಾಬಾ ತ್ರಿಕಾಲದರ್ಶಿ ಆಗಿದ್ದಾರಲ್ಲ, ಪ್ರತಿಯೊಂದು ಆತ್ಮನ 3 ಕಾಲಗಳ ರೂಪವನ್ನು ಬಾಬಾ ನೋಡ್ತಾ ಹೇಳ್ತಿದ್ದಾರೆ. आज बाप दादा हर बच्चे के तीनों कालों को देख रहे हैं. ಇಂದು ಬಾಪ್ ದಾದಾ ಪ್ರತಿಯೊಂದು ಮಕ್ಕಳ 3 ಕಾಲದ ದೃಶ್ಯವನ್ನು ನೋಡ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಭೂತಕಾಲ ಏನಿದೆ, ವರ್ತಮಾನ ಏನಿದೆ, ಭವಿಷ್ಯ ಏನಿದೆ ಅಂತ ಬಾಬಾ ನೋಡ್ತಿದ್ದಾರೆ. पास्ट में आदिकाल के भक्त हैं या मध्यकाल के. ಭೂತಕಾಲದಲ್ಲಿ ಆದಿಕಾಲದ ಭಕ್ತರಿದ್ದಾರೋ ಅಥವಾ ಮಧ್ಯಕಾಲದ ಭಕ್ತರಿದ್ದಾರೋ ಅಂತ ಬಾಬಾ ನೋಡ್ತಿದ್ದಾರೆ. ಕ್ಯಾ ಭಕ್ತಿ ಕಾಲ ಕಾ ಸಮಾಪ್ತ ಹೋ ಗಯಾ ಹೈ? ಭಕ್ತಿ ಕಾಲ ಸಮಾಪ್ತಿ ಆಗಿದೆಯಾ? ಭಕ್ತಿ ಕಾ ಫಲ್ ಜ್ಞಾನ ಸಾಗರ್ और ज्ञान की प्राप्ति प्राप्त करते हुए ज्ञानी तो आत्मा बने हैं या बन रहे हैं? ಬಾಬಾ ಕೇಳ್ತಿದ್ದಾರೆ. ಹಿಂದಿನಿಂದನೂ ಭಕ್ತರಾಗಿದ್ದೀರೋ, ನಮ್ಮ ಮಧ್ಯಕಾಲದಿಂದ ಭಕ್ತರಾಗಿದ್ದೀರೋ, ಅಥವಾ ಭಕ್ತಿ ಕಾಲ ಸಮಾಪ್ತಿ ಆಗಿದೆಯೋ? ಭಕ್ತಿಯ ಫಲ ಏನು? ಜ್ಞಾನ. ಜ್ಞಾನ ಸಾಗರ್ ಮತ್ತು ಜ್ಞಾನ ಪ್ರಾಪ್ತಿ ಮಾಡ್ಕೊಂಡಿದ್ದೀರೋ ಅಥವಾ ಇನ್ನೂ ಮಾಡ್ಕೊಳ್ಬೇಕಾಗಿದೆಯೋ ಅಂತ ಕೇಳ್ತಾರೆ ಬಾಬಾ. ಭಕ್ತಿಗೆ ಸಂಸ್ಕಾರ ಅಧೀನತಾ. ಭಕ್ತಿ ಅಂತಂದ್ರೇನೋ ಅಧೀನ ಆಗೋದು. ಅರ್ಥಾತ್ ಕಿಸಿಗೆ ಅಧೀನ ರೆಹನ. ಅಧೀನ ಯಾರ್ದೋ ಅಧೀನ ಆಗಿರೋದು. ಈಗ ಗಣಪತಿ ಭಕ್ತಿ ಮಾಡ್ತಾರೆ, ಗಣಪತಿಗೇನ ಅಧೀನ ಆಗಿಬಿಡೋದು, ಅವನಿಗೆ ಕೇಳೋದು. ಹೇಳ್ತಾರೆ ಬಾಬಾ, ಅಧೀನ ರೆಹನ ಮನ ಮಾಂಗನ. ಅಧೀನ ಆಗೋದಂತಂದ್ರೆ ಏನು? ಕೇಳೋದು. ಈಗ ಲೌಕಿಕದಲ್ಲಿ ಇರ್ತಾರೆ ನೋಡ್ರಿ, ಮಾಲೀಕ ಮತ್ತು ಸೇವಕ. ಸೇವಕ ಏನು ಮಾಡ್ತಾನೆ? ಎಲ್ಲವನ್ನೂ ಮಾಲೀಕನಿಗೆ ಕೇಳ್ತಾನೆ, ಸ್ವತಂತ್ರವಾಗಿ ಅವನೇನು ಮಾಡೋದಿಲ್ಲ. ಅದಕ್ಕೆ ಹಂಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. भक्ति के संस्कार अधीनता अर्थात किसी के अधीन रहना, मांगना, पुकारना, ಸ್ವಯಂ ಕೋ ಸದಾ ಸಂಪನ್ನತಾ ಸೆ ದೂರ ಸಮझना. ನನ್ನಿಂದ ಏನೂ ಆಗೋದಿಲ್ಲ, ನನ್ನಿಂದ ಏನೋ ಆಗಬೇಕಂದ್ರೆ ನನಗೊಬ್ಬರು ಹಿಂದೆ ಯಾರಾದರೂ ಬೇಕು, ಈ ಥರ ಭಾವನೆ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಚೀರೋದು. इस प्रकार के संस्कार अभी तक अंश मात्र में रहे हुए हैं या वंश रूप में भी है. ಈ ಥರ ಸಂಸ್ಕಾರಗಳು, ಭಕ್ತಿ ಮಾರ್ಗದ ಸಂಸ್ಕಾರಗಳು ಸ್ವಲ್ಪ ಇದ್ದಾವೋ, ಇನ್ನೂ ಪೂರ ಇದ್ದಾವೋ ಅಂತ ಕೇಳ್ತಾರೆ ಬಾಬಾ. ವರ್ತಮಾನ್ समय बाप समान गुण कर्तव्य और सेवा में कहाँ तक संपन्न बने हो. ವರ್ತಮಾನ ಸಮಯದಲ್ಲಿ ತಂದೆ ಸಮಾನ ಗುಣಗಳನ್ನು, ಕರ್ತವ್ಯವನ್ನು, ಸೇವಾದಲ್ಲಿ ಎಲ್ಲಿ ತನಕ ನೀವು ಸಂಪನ್ನ ಆಗಿದ್ದೀರಾ? ಇನ್ನೂ ಭಕ್ತಿ ಹೆಂಗೆ ಭಕ್ತಿದಲ್ಲಿ ಏನೇನು ಮಾಡಿದೆಯೋ ಹಾಗೇ ಮಾಡ್ತಿದ್ದೀರೋ ಅಥವಾ ಬದಲಾವಣೆ ಆಗಿದ್ದೀರೋ? ತಂದೆ ಸಮಾನ ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದೀರೇನು? ಬಾಬಾ ಹೆಂಗೆ ತಮ್ಮ ಕರ್ತವ್ಯವನ್ನು ಮಾಡ್ತಿದ್ದಾರೋ, ಸೇವೆಯನ್ನು ಮಾಡ್ತಿದ್ದಾರೋ, ಅವ್ರ ಸಮಾನ ಸಂಪನ್ನ ಆಗಿದ್ದೀವೇನು? वर्तमान के आधार से भविष्य प्रारब्ध कितनी श्रेष्ठ बना रहे हैं. ವರ್ತಮಾನದ ಆಧಾರದಿಂದ ಭವಿಷ್ಯದ ಪ್ರಾರಬ್ಧ ಎಷ್ಟು ಶ್ರೇಷ್ಠ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ऐसे हर एक के तीनों कालों को देखते हुए बालक सो मालिक बनने वालों को देखते हुए गुण भी गाते हैं, लेकिन साथ साथ कहीं कहीं आश्चर्य भी लगता है. ಬಾಬಾ ಹೇಳ್ತಾರೆ, ಈ ಥರ ಪ್ರತಿಯೊಂದು ಆತ್ಮಗಳ 3 ಕಾಲದ ಒಂದು ಭವಿಷ್ಯವನ್ನು ನೋಡ್ತಾ, ಬಾಲಕ್ ಸೋ ಮಾಲಿಕ್ ಬನನೆ ವಾಲೋಂಕು, ಯಾರೋ ಬಾಲಕ್ ಸೋ ಮಾಲಿಕ್ ಯಾರಾಗಿದ್ದಾರೋ ಅವರನ್ನು ನೋಡ್ತಿದ್ದಾರೆ ಬಾಬಾ.
ಮತ್ತು ಗುಣನೂ ಹಾಡ್ತಾರೆ. ಲೇಕಿನ್ ಸಾಥ್ ಸಾಥ್ ಅದರ ಜೊತೆಗೆ ಬಾಬಾಗೆ ಇನ್ನೂ ಒಂದು ಆಶ್ಚರ್ಯ ಆಗ್ತದಂತೆ. ಎದಕ್ಕೆ ಆಶ್ಚರ್ಯ ಆಗ್ತದೆ? अपने आप से पूछो और अपने आप को देखो कि अभी तक भक्तपन के संस्कार अंश रूप में भी रह तो नहीं गए हैं. ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ಕೇಳ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಏನನ್ನ ಇನ್ನೂ ನಮಗೆ ಭಕ್ತಪನದ ಸಂಸ್ಕಾರಗಳಿದ್ದಾವೋ ಅಥವಾ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳಿ. ಅಗರ್ ಅಂಶ ಮಾತ್ರ ಭೀ ಕಿಸಿ ಸ್ವಭಾವ, ಸ್ವಲ್ಪ ಅಂಶ ಇದ್ರೂ ಕೂಡ, ಯಾವುದೇ ಸ್ವಭಾವದ ಅಂಶ ಇದ್ರೂ ಕೂಡ संस्कार के अधीन है, नाम मान शान के मांगता है. क्या और कैसे के क्वेश्चन में चिल्लाने वाले, पुकारने वाले, भक्त समान अंदर एक बाहर दूसरा, ऐसे धोखा देने के बगुले भक्त के संस्कार है. तो जहाँ भक्ति का अंश है वहाँ ज्ञानी तो आत्मा में आत्मा हो ही नहीं सकती. बाबा ಹೇಳ್ತಾರೆ, ಭಕ್ತಪನದ ಸಂಸ್ಕಾರಗಳು ಒಂದು ಅಂಶ ಮಾತ್ರ ಇದ್ರೂ ಕೂಡ ಏನಾಗ್ತದೆ, ಸಮಸ್ಯೆ ಆಗ್ತದೆ. ಏನೇನು ಭಕ್ತಪನದ ಸಂಸ್ಕಾರ? ಮೇಲೆ ಹೇಳಿದ್ರು ಬಾಬಾ, ಅಧೀನ ಆಗೋದು. ಅಧೀನ ಆಗೋದು ಅಂತಂದ್ರೆ ಏನರ್ಥ? ಬೇಕು ಅಂತ ಶುರು ಆಗ್ತದೆ. ಏನೇನು ಬೇಕು? ಹೆಸರು ಬೇಕು, ನಮಗೆ ಮಾನ ಬೇಕು, ಮರ್ಯಾದೆ ಬೇಕು, ಇವನ್ನೆಲ್ಲ ಬೇಡ್ತಿರ್ತೀವಿ ಅಂತ. ಬೇಡ್ಕೊಳ್ಳೋದು ಯಾರ ಸಂಸ್ಕಾರದು? ಭಕ್ತರ ಸಂಸ್ಕಾರ. ಯಾಕೆ, ಏನು, ಇಷ್ಟೆಲ್ಲ ಮಾಡಿದೆ, ನಂಗೆ ಸಿಗಲಿಲ್ಲ, ನಂಗೆ ಅದು ಸಿಗಲಿಲ್ಲ ಅಂತ ಚೀರೋದು, ಹಾರಾಡೋದು, ಇವೆಲ್ಲ ಭಕ್ತರ ಸಮಾನ ಸಂಸ್ಕಾರಗಳು ಅಂತಾರೆ ಬಾಬಾ. ಇನ್ನೊಂದು ಏನಿದೆ ಅಂತಂದರೆ, ಭಕ್ತರು ಒಳಗೊಂದಿರ್ತದಂತೆ, ಹೊರಗೊಂದಿರ್ತದಂತೆ. ಈ ಥರ ದೋಖಾ ದೇನೇಕೆ ಬಗುಲೆ ಭಕ್ತ ಸಂಸ್ಕಾರ ಹೇ, ಬಗುಲ ಪಕ್ಷಿ ಆಗಬೇಡಿ ಅಂತಾರೆ ಬಾಬಾ. तो जहाँ भक्ति का अंश है वहाँ ಜ್ಞಾನಿ तो ಆತ್ಮ हो ही नहीं सकती. ಭಕ್ತಿ ಸ್ವಲ್ಪ ಇದ್ರೂ ಕೂಡ ನಿಮಗೆ ಜ್ಞಾನಿತು ಆತ್ಮ ಅಂತ ಹೇಳೋದಿಲ್ಲ. ಕ್ಯೋಂಕಿ ಭಕ್ತಿ ಹೇ ರಾತ್, ಜ್ಞಾನ ಹೇ ದಿನ್. ಎರಡು ಭಾಳ ವ್ಯತ್ಯಾಸ ಇದೆ ಅಂತಾರೆ ಬಾಬಾ. ಭಕ್ತಿ ಮಾಡಿದ್ರಿ ಅಂತಂದರೆ ಅದು ಅಂಧಕಾರ, ಜ್ಞಾನ ಅಂದರೆ ದಿನ್, ಪ್ರಕಾಶ. ಎರಡು ಒಂದೇ ಕಡೆ ಇರಕ್ಕೆ ಸಾಧ್ಯ? ರಾತ್ ಅವ್ರ ದಿನ ಇಕ್ಕಟ್ಟೆ ನಹಿ ಹೋ ಸಕ್ತೆ. ಹಗಲು ರಾತ್ರಿಗಳು ಒಮ್ಮೆ ಇರೋಕ್ಕಾಗೋದಿಲ್ಲ. ಜ್ಞಾನಿ तो आत्मा सदा भक्ति के फल स्वरूप ज्ञान सागर और ज्ञान में समाया हुआ रहता है. ಬಾಬಾ ಹೇಳ್ತಾರೆ, ಜ್ಞಾನಿ तो आत्मा ಸದಾ ಭಕ್ತಿ ಫಲ ಸ್ವರೂಪ ಜ್ಞಾನ ಸಾಗರ ಮತ್ತು ಜ್ಞಾನದಲ್ಲಿ ಸಮಾವೇಶ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಇಚ್ಛಾ ಮಾತ್ರಂ ಅವಿದ್ಯಾ. ಯಾರು ಜ್ಞಾನಿತು ಆತ್ಮಗಳಾಗಿರ್ತಾರೋ ಅವ್ರಿಗೆ ಯಾವುದೇ ಇಚ್ಛೆ ಇರೋದಿಲ್ಲ, ಅದರಿಂದ ಅವಿದ್ಯೆ ಆಗಿರ್ತಾರೆ. ಇಚ್ಛಾ ಬಂತು, ಮತ್ತೇನಾದ್ವಿ? ಭಕ್ತರಾದ್ವಿ. ಸರ್ವಪ್ರಾಪ್ತಿ ಸ್ವರೂಪ ಹೋತಾ ಹೇ ಯಾವಾಗ? ಇಚ್ಛಾ ಮಾತ್ರಂ ಅವಿದ್ಯಾ ಇದ್ದಾಗ. ಐಸೆ ಜ್ಞಾನಿತು ಆತ್ಮ ಕಾ ಚಿತ್ರ ಅಪನಿ ಬುದ್ಧಿ ದ್ವಾರ ಖೀಂಚ ಸಕ್ತೆ ಹೋ. ಇಂಥ ಜ್ಞಾನಿತು ಆತ್ಮ ಚಿತ್ರವನ್ನು ನೀವು ನಿಮ್ಮ ಬುದ್ಧಿಯ ಮುಖಾಂತರ ಸೆಳೆತ ಆಗ್ತಿದೆ ಏನು? खींच सकते हो. जैसे आपके भविष्य श्री कृष्ण के चित्र को जन्म से ही ताजधार दिखाते हैं. ಶ್ರೀಕೃಷ್ಣ ಫೋಟೋ ಹೆಂಗೆ ತೋರಿಸ್ತಾರೆ? ಹುಟ್ಟಿದ ತಕ್ಷಣ ಅವನಿಗೆ ಕಿರೀಟ ಹಾಕಿ ತೋರಿಸ್ತಾರೆ. ಬಾಬಾ ಹೇಳ್ತಾರೆ, ಮುಖಮೇ ಗೋಲ್ಡನ್ ಸ್ಪೂನ್. ಹೆಂಗೆ ಹೊಡ್ತಾನೆ ಕೃಷ್ಣ? ಬಾಯಿನಲ್ಲಿ ಬಂಗಾರದ ಚಮಚೆ ಇಟ್ಕೊಂಡು, ತಲೆ ಮೇಲೆ ಕಿರೀಟ ಇಟ್ಕೊಂಡು ಬರ್ತಾನೆ. ಅರ್ಥಾತ್ ಜನತೆ ಹಿ ಸರ್ವಪ್ರಾಪ್ತಿ ಸ್ವರೂಪ ದಿಖಾತೆ. ಅದರ ಅರ್ಥ ಏನೋ? ಕೃಷ್ಣ ಎಲ್ಲ ಕಲೆಗಳ ಸಂಪನ್ನ ಆಗಿರ್ತಾನೆ, ಪ್ರಾಪ್ತಿ ಸ್ವರೂಪ ಇರ್ತಾನೆ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಸಬ್ಸೆ ಸಂಪನ್ನ ಸ್ವರೂಪ. ಸಂಪನ್ನ ಅಂತಂದರೆ ಹೆಲ್ದಿಯಾಗಿರೋದು. ಹೆಂಗೆ ಹೆಲ್ದಿಯಾಗಿರೋದು? ಮಾನಸಿಕವಾಗಿ ಏಕ್ದಮ್ ಹೆಲ್ದಿಯಾಗಿರೋದು. ಭಾಗ್ಯ, ಆರೋಗ್ಯ, ಭಾಗ್ಯ, ಆನಂದ ಎಲ್ಲದರಿಂದ ಏನಾಗಿರ್ತಾನೆ? ಕೃಷ್ಣ ಸಂಪನ್ನ ಆಗಿರ್ತಾನೆ. ಪ್ರಕೃತಿ ಭೀ ದಾಸಿ ಹೇ. ಕೃಷ್ಣನಿಗೆ ಪ್ರಕೃತಿ ಏನಾಗಿರ್ತದೆ? ದಾಸಿ ಆಗಿರ್ತದೆ. ಅದನ್ನೇ ಮಹಾಭಾರತದಲ್ಲಿ ತೋರಿಸ್ತಾರಲ್ಲ, ವಾಸುದೇವ ಬುಟ್ಟಿಯೊಳಗೆ ಹಾಕ್ಕೊಂಡು ಹೋಗ್ತಿರ್ತಾನೆ ದೊಡ್ಡ ನದಿಯೊಳಗೆ. ಸ್ವಲ್ಪ ಕಾಲ ಟಚ್ ಆದರೆ ಜಲಮಾತಾ ಏನು ಮಾಡಲಿ? ಮಾರ್ಗ ಕೊಟ್ಟಲು, ದಾರಿ ಬಿಟ್ಟಲು. ಹಾಗೆ ಅವನು ಪ್ರಕೃತಿ
ಜೀತಾಗಿರ್ತಾನೆ, ಪ್ರಕೃತಿ ಕೃಷ್ಣನ ದಾಸಿ ಆಗಿರ್ತದೆ. यह सब बातें जो भविष्य में प्राप्त होने वाली है उसका अनुभव अब संगम युग में भी होना है. ಎಲ್ಲ ಮಾತುಗಳು ಭವಿಷ್ಯದಲ್ಲಿ ನಿಮಗೆ ಪ್ರಾಪ್ತಿ ಆಗ್ತವೆ, ಅನುಭವ ಆಗ್ತದೆ. ಸಂಗಮದಲ್ಲಿ ಅನುಭವ ಮಾಡ್ತೀರಾ. ಯಾ ಸಿರ್ಫ್ ಭವಿಷ್ಯ ಕಾ ಹಿ ಗಾಯನ ಹೈ, ಬರೀ ಸತ್ಯುಗದ ಗಾಯನ ಮಾಡ್ಕೋತಾ ಕೂಡ್ತೀರೇನು? ಅದೆಲ್ಲ ಇಲ್ಲೇ ಅನುಭವ ಮಾಡಬೇಕು ಅಂತಾರೆ ಬಾಬಾ. ಸಂಪನ್ನತೆಯಲ್ಲಿ ಅನುಭವ ಮಾಡಬೇಕು, ಸಂಗಮಯುಗದಲ್ಲೇ ಅನುಭವ ಮಾಡಬೇಕು. ಇಲ್ಲಿ ಏನೇನು ಅನುಭವ ಮಾಡ್ತೀವೋ ಅದೇ ನಮಗೆ ಸತ್ಯುಗದಲ್ಲಿ ಸಿಗ್ತದೆ. ಸಂಸ್ಕಾರ ಯಹಾ ಸೇ ಲೇ ಜಾನೆ ಹೇ, ಅಲ್ಲಿ ಹೋಗಿ ಸಂಸ್ಕಾರಗಳು ಮಾಡ್ಕೋತೀವಿ ಅಂತಲ್ಲ. ಸಂಸ್ಕಾರಗಳನ್ನು ಎಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು? ಇಲ್ಲೇ ಪರಿವರ್ತನೆ ಮಾಡಿಕೊಂಡು ಮಹಾಬನನೇ ಹೇ. ಇಲ್ಲಿ ದೇವಿ ದೇವತೆಗಳ ಸಂಸ್ಕಾರಗಳನ್ನು ಇಲ್ಲೇ ತಯಾರು ಮಾಡಿಕೊಂಡು ಅಲ್ಲಿ ದೇವಿ ಆಗೋದು. ಇಲ್ಲಿ ಸತ್ಯುಗದಲ್ಲಿ ಅದನ್ನು ಹೇಳ್ತಾರೆ ಬಾಬಾ. ತ್ರಿಕಾಲದಕ್ಷಿ ಕಿ ಸ್ಟೇಜ್ ಅಭಿ ಹೇ ಯಾ ಭವಿಷ್ಯ ಮೇ? ತ್ರಿಕಾಲದಕ್ಷ ಸ್ಥಿತಿ ಸಂಗಮಯುಗದಲ್ಲಿರ್ತದೋ ಸತ್ಯುಗದಲ್ಲಿರ್ತದೋ? ಸಂಗಮಯುಗದಲ್ಲಿ ಮಾತ್ರ ಇರ್ತದೆ. ಸಮ್ಮುಖ ಬಾಪ್ और ವರ್ಷೆ ಕಿ ಪ್ರಾಪ್ತಿ ಅಭಿ ಹೇ, ಎದುರುಗಡೆ ಬಾಬಾ ಇದ್ದಾರೆ, ಪ್ರಾಪ್ತಿನೂ ಇದೆ. ಅಥವಾ ಭವಿಷ್ಯ ಮೇ, ಸತ್ಯುಗದಲ್ಲಿ ಬಾಬಾ ಬರ್ತಾರೇನು? ಇಲ್ಲ, ಸಂಗಮಯುಗದಲ್ಲಿ ಮಾತ್ರ ಬರ್ತಾರೆ. ಆಸ್ತಿನೂ ಇಲ್ಲೇ ಕೊಡ್ತಾರೆ. ಶ್ರೇಷ್ಠ ಸ್ಟೇಜ್ ಅಬ್ ಹೇ ಯಹ ಭವಿಷ್ಯ ಮೇ, ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿ ಸಂಗಮಯುಗದಲ್ಲಿದೆಯೋ ಸತ್ಯುಗದಲ್ಲಿದೆಯೋ? ಸಂಗಮಯುಗದಲ್ಲಿ. ಅಭಿ ಶ್ರೇಷ್ಠ ಏನಾ? ಶ್ರೇಷ್ಠ ಯಾವಾಗ? ಈಗೇನೆ. संगम युग के ही अंतिम संपूर्ण स्टेज का चित्र भविष्य चित्र में दिखाते हैं. ಬಾಬಾ ಹೇಳ್ತಾರೆ, ಸಂಗಮ ಯುಗದ ಅಂತಿಮ ಸಂಪೂರ್ಣ ಸ್ಥಿತಿಯ ಚಿತ್ರ ಭವಿಷ್ಯದ ಚಿತ್ರವನ್ನು ತೋರಿಸ್ತಾರೆ. ಅದರ ಅರ್ಥ ದೇವಿ ದೇವತೆಗಳ ಎಲ್ಲ ಲಕ್ಷಣಗಳು ನಮಗೆ ಹೀಗೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಅದರ ಚಿತ್ರ ಸತ್ಯುಗದಲ್ಲಿ ತೋರಿಸ್ತಾರೆ. ಭವಿಷ್ಯಕ್ಕೆ ಸಾಥ್ पहले सर्व प्राप्ति का अनुभव संगमयुगी ब्राह्मणों का है. ಬಾಬಾ ಹೇಳ್ತಾರೆ, ಭವಿಷ್ಯಕ್ಕೆ ಸಾಥ್, ಭವಿಷ್ಯದ ಜೊತೆಗೆ ಮೊದಲು ಎಲ್ಲ ಪ್ರಾಪ್ತಿಗಳ ಅನುಭವ ಸಂಗಮಯುಗದಲ್ಲಿ ನಾವು ಬ್ರಾಹ್ಮಣಗಳಿಗೆ ಆಗಬೇಕು. ಅಂತಿಮ ಸ್ಟೇಜ್ ಪರ್ ತಾಜ್ ತಖ್ತ್ ತಿಲಕಧಾರಿ ಸರ್ವ ಅಧಿಕಾರಿ ಮೂರ್ತ ಬಂತೆ ಹೋ, ಮಾಯಾ ಜೀತ್ ಪ್ರಕೃತಿ ಜೀತ್ ಬಂತೆ ಹೋ. ಬಾಬಾ ಹೇಳ್ತಾರೆ, ಅಂತಿಮ ಸ್ಟೇಜ್ ಪರ್, ಅಂತಿಮ ಸ್ಥಿತಿನಲ್ಲಿ ಕಿರೀಟ, ಸಿಂಹಾಸನ, ತಿಲಕ ಎಲ್ಲ ಅಧಿಕಾರಿ ಮೂರ್ತ ಆಗ್ಬಿಡ್ತೀರಾ. ಮಾಯಾ ಜೀತ್ ಆಗ್ತೀರಾ, ಪ್ರಕೃತಿ ಜೀತ್ ಆಗ್ತೀರಾ. ಎಲ್ಲ ಆಗ್ತೀರಾ? ಇಲ್ಲೇ ಆಗಬೇಕು. ಮಾಯಾ ಜೀತ್ ಆಗೋದು ಸಂಗಮಯುಗದಲ್ಲಿ, ಪ್ರಕೃತಿ ಜೀತ್ ಆಗೋದು ಸಂಗಮಯುಗದಲ್ಲಿ. ಕಿರೀಟ, ಸಿಂಹಾಸನ, ತಿಲಕಧಾರಿ ಎಲ್ಲ ಇಲ್ಲೇ ಅಂತ ಹೇಳ್ತಾರೆ ಬಾಬಾ. ಸದಾ ಸಾಕ್ಷಿಪನ್ಗೆ ತಖ್ತ ನಶೀನ್, ಯಾವ ಸಿಂಹಾಸನ? ಸಾಕ್ಷಿಪನ್ ಸಿಂಹಾಸನದಲ್ಲಿರ್ತೀರಾ. ಬಾಪ್ ದಾದಾಕ್ಕೆ ದಿಲ್ ತಕ್ ನಶೀನ್, ಈಗೆಲ್ಲಿರ್ತೀವಿ ನಾವು? ಅವೆಲ್ಲ ಸತ್ಯುಗದಲ್ಲಿ ಬರೋದೆಲ್ಲವು ಸ್ಥೂಲದವು. ಕಿರೀಟ, ಸಿಂಹಾಸನ ಸ್ಥೂಲದ ಸಿಗ್ತಾವೆ ನಮಗೆ. ಇಲ್ಲಿ ಬಾಬಾನ ಹೃದಯ ಸಿಂಹಾಸನ ಸಿಗ್ತದೆ. ಬಾಬಾ ನಮಗೆ ತಿಲಕ ಹಚ್ತಾರೆ, ವಿಜಯದ ತಿಲಕದ ವರದಾನ ಕೊಡ್ತಾರೆ. ಅದನ್ನೆಲ್ಲ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸದಾ ಸಾಕ್ಷಿಪನ್ಗೆ ತಖ್ತ ನಶೀನ್, ಬಾಪ್ ದಾದಾಕ್ಕೆ ದಿಲ್ ತಕ್ ನಶೀನ್. ಎರಡು ಕಿರೀಟ ಅದಾವ ನಮಗೆ, ಎರಡು ಸಿಂಹಾಸನ. ದಿಲ್ ತಕ್ ನಶೀನ್, ಸಾಕ್ಷಿಪನ್ ತಖ್ತ ನಶೀನ್. ವಿಶ್ವ ಕಲ್ಯಾಣಕಾರಿಕೆ ಜಿಮ್ಮೆವಾರಿ ಕಾ ತಾಜ್, ಎಲ್ಲ ಕಿರೀಟನೂ ಇಲ್ಲೇ ಸಿಗ್ತದೆ ನಮಗೆ. ಯಾವ ಕಿರೀಟ ಕೊಟ್ಟಿದ್ದಾರೆ ಬಾಬಾ ನಮಗೆ? ವಿಶ್ವ ಕಲ್ಯಾಣಕಾರಿಯ ಜವಾಬ್ದಾರಿಯನ್ನು ಕಿರೀಟ ಕೊಟ್ಟಿದ್ದಾರೆ. ಆತ್ಮ ಸ್ವರೂಪ್ ಕಿ ಸ್ಮೃತಿ ಕೆ ತಿಲಕ್, ಇಲ್ಲೆಂಥ ತಿಲಕದ ನಮಗೆ? ನಾನು ಆತ್ಮ ಅನ್ನೋ ಸ್ಮೃತಿಯ ತಿಲಕಧಾರಿಯಾಗಿದ್ದೀನಿ. ಬಾಪ್ ದ್ವಾರ ಮಿಲಿ ಹುಯಿ ಅಲೌಕಿಕ ಸಂಪತ್ತಿ. ಸತ್ಯುಗದಲ್ಲಿ ಲೌಕಿಕ ಸಂಪತ್ತು, ಇಲ್ಲಿ ಅಲೌಕಿಕ ಸಂಪತ್ತು. ಯಾವುದೋ? ज्ञान, गुण और शक्तियाँ इस संपत्ति में संपन्न होते हैं. ಸಿಂಗಲ್ ತಾಜ್ ಭೀ ನಹಿ, ಡಬಲ್ ತಾಜ್ಧಾರಿ. ಇಲ್ಲಿ ನಮಗೆ ಒಂದೇ ಕಿರೀಟ ಇಲ್ಲ, ಡಬಲ್ ಕಿರೀಟ ಇದೆ. ಜೈಸೆ ಡಬಲ್ ತಖ್ತ್
दिल तख्त और साक्षीपन की स्टेज का तख्त है, वैसे जिम्मेवारी अर्थात सेवा का ताज और साथ साथ संपूर्ण प्यूरिटी ಲೈಟ್ का ಕ್ರೌನ್ भी होता है. ಎಲ್ಲ ಇಲ್ಲೇ ಸಿಗ್ತೈತಿ ಅಂತ ಹೇಳ್ತಾರೆ ಬಾಬಾ. ಸಿಂಗಲ್ ತಾಜ್ನೂ ಸಿಗೋದಿಲ್ಲ, ನಮಗೆ ಡಬಲ್ ಕಿರೀಟ ಸಿಗ್ತದೆ. ಡಬಲ್ ಕಿರೀಟ ಯಾವುದು? ಒಂದು ಹೃದಯ, ಇನ್ನೊಂದು ಸಾಕ್ಷಿಪನ್ ಸ್ಟೇಜ್ ಸಿಗ್ತದೆ, ಮತ್ತು ಜವಾಬ್ದಾರಿಯ ಕಿರೀಟ ಇದೆ. ಜೊತೆಗೆ ಸಂಪೂರ್ಣ ಪವಿತ್ರತಾ, ಹಗುರತೆ, ಈ ಎಲ್ಲ ಕಿರೀಟಗಳು ನಮಗೆ ಇಲ್ಲೇ ಸಂಗಮದಲ್ಲೇ ಸಿಗ್ತವೆ. तो डबल ताज, डबल तख्त और सर्व प्राप्ति संपन्न स्वरूप गोल्डन स्पून तो क्या, लेकिन हीरे तुल्य बन जाते हो. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಕೃಷ್ಣ ಸ್ಥೂಲ ಬಂಗಾರದ ಚಮಚ ತಗೊಂಡು ಹುಟ್ಟಬೋದು, ಬಟ್ ಇಲ್ಲಿ ನಿಮಗೇನೇನು ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾನ ಹೃದಯ ಸಿಂಹಾಸನ, ಮತ್ತೇನು ಹೇಳ್ತಾರೆ ಬಾಬಾ, ಸಂಪೂರ್ಣ ಪವಿತ್ರತೆ ಇಲ್ಲೇ ಆಗ್ತೀವಿ ನಾವು. ಪ್ರಕಾಶದ ಕಿರೀಟ, ಡಬಲ್ ಕಿರೀಟ, ಆಮೇಲೆ ಎಲ್ಲ ಪ್ರಾಪ್ತಿಗಳು ಇಲ್ಲೇ ಸಿಗ್ತವೆ ನಮಗೆ ಅಂತ ಹೇಳ್ತಾರೆ ಬಾಬಾ. ಕೃಷ್ಣ ಬಂಗಾರದ ಚಮಚೆ ಬಾಯಿನಲ್ಲೇ ಇಟ್ಕೊಂಡು ಹುಟ್ಟಿದರೆ ನಮಗೆ ಬ್ರಾಹ್ಮಣ ಜನ್ಮ ಎಂಥದ್ದಿದೆ? ವಜ್ರದ ಸಮಾನ. ಯಾವುದು ಶ್ರೇಷ್ಠ? ಬಂಗಾರ ಶ್ರೇಷ್ಠನೋ ವಜ್ರ ಶ್ರೇಷ್ಠನೋ ಅಂತ ಕೇಳ್ತಾರೆ ಬಾಬಾ. हीरे के आगे तो सोना कुछ भी नहीं, जीवन ही हीरा बन जाता है. ವಜ್ರದ ಮುಂದೆ ಬಂಗಾರ ಏನು ಅಂತ ಕೇಳ್ತಾರೆ ಬಾಬಾ. ನಿಮ್ಮ ಜೀವನನೇ ವಜ್ರದ ಸಮಾನ ಆಗ್ತದೆ. ಜ್ಞಾನಕ್ಕೆ ಗೆಹನೆ, ಗುಣೋಂಕೆ ಗೆಹನೋ ಸೆ ಸಜೆ ಸಜಾಯೆ ಬಂತೆ ಹೋ. ಬ್ರಾಹ್ಮಣರ ಶೃಂಗಾರ ಏನು? ಜ್ಞಾನದ ಶೃಂಗಾರ, ಗುಣಗಳ ಶೃಂಗಾರದಿಂದ ಶೃಂಗಾರ ಆಗ್ತೀರಾ. भविष्य का श्रृंगार इस संगमयुगी श्रृंगार के आगे कोई बड़ी बात नहीं लगेगी. ಭವಿಷ್ಯದಲ್ಲಿ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ಶೃಂಗಾರ ಹೆಂಗೆ ಮಾಡ್ತಾರೆ? ಸ್ಥೂಲ ವಸ್ತುಗಳಿಂದ ಶೃಂಗಾರ ಮಾಡ್ತದೆ, ಹಾರ, ಕಿರೀಟ ಅವೆಲ್ಲ. ಆದರೆ ಇಲ್ಲಿ ಸಂಗಮಯುಗದಲ್ಲಿ ಏನು ಮಾಡ್ತಾರೆ? ಬಾಬಾ ಎಲ್ಲ ಗುಣಗಳಿಂದ ಶೃಂಗಾರ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಶೃಂಗಾರದ ಮುಂದೆ ಸತ್ಯುಗದ ಶೃಂಗಾರ ಏನು ದೊಡ್ಡದು? ಮಹಾತದಾಸಿಯ ಶೃಂಗಾರಿಗೆ ಅಲ್ಲಿ ಮನುಷ್ಯರು ಶೃಂಗಾರ ಮಾಡ್ತಾರೆ. ಇಲ್ಲ ಯಾರು ಶೃಂಗಾರ ಮಾಡ್ತಾರೆ? ನಮಗೆ ಸ್ವತಃ ಬಾಬಾನೇ ಶೃಂಗಾರ ಮಾಡ್ತಾರೆ. ಅವರು ಯಹಾ ಸ್ವಯಂ ಜ್ಞಾನದಾತಾ ಬಾಪ್ ಶೃಂಗಾರ್ತಾ ಹೇ, ವಹಾ ಸೋನೆ ವ ಹೀರೆ ಕೆ ಝೂಲೆ ಮೇ ಝೂಲೆಂಗೆ. ಅಲ್ಲಿ ಬಂಗಾರದ್ದು ಮಂಚ ಇರ್ಬೋದು, ವಜ್ರದ ಮಂಚ ಇರ್ಬೋದು. ಯಹಾ ಬಾಪ್ ದಾದಾ ಕಿ ಗೋಧಿ ಮೇ ಝೂಲ್ತೆ ಹೋ. ಇಲ್ಲಿ ಬಾಬಾನ ಮಡಿಲಲ್ಲಿ ನೀವು ಜೋಕಾಲಿ ಆಡ್ತೀರಾ. ಅತೀಂದ್ರಿಯ ಸುಖಕ್ಕೆ ಝೂಲೆ ಮೇ ಝೂಲ್ತೆ ಹೋ. ಅತೀಂದ್ರಿಯ ಸುಖ ಎಲ್ಲ ಅನುಭವ ಮಾಡ್ತೀವಿ ಇದೇ ಬ್ರಾಹ್ಮಣ ಜನ್ಮದಲ್ಲಿ. तो श्रेष्ठ चित्र कौन सा हुआ? ಲಕ್ಷ್ಮೀನಾರಾಯಣ ಚಿತ್ರ ಶ್ರೇಷ್ಠನೋ ಬ್ರಾಹ್ಮಣರ ಚಿತ್ರ ಶ್ರೇಷ್ಠನೋ ಅಂತ ಕೇಳ್ತಾರೆ ಬಾಬಾ. वर्तमान का या भविष्य का? सदैव अपने ऐसे श्रेष्ठ चित्र को सामने रखो. इसको कहा जाता है ज्ञानी तो आत्मा का चित्र. तो बाप दादा सबको तीनों कालों को देख रहे हैं कि हर एक का प्रैक्टिकल चित्र कहाँ तक तैयार हुआ है. ಅದಕ್ಕೆ ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಮೂರು ಕಾಲದ ರೂಪವನ್ನು ನೋಡ್ತಾ ಇದ್ದಾರೆ. ಎಲ್ಲಿ ತನಕ ಮಕ್ಕಳು ತಯಾರಾಗಿದ್ದಾರೆ. सबका चित्र तैयार हुआ है. जब चित्र तैयार हो जाता है तब दर्शन करने वालों के लिए खोला जाता है. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ತಯಾರಾಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಈಗ ಒಂದು ಮಂದಿರದಲ್ಲಿ ಒಳಗಡೆ ಮೂರ್ತಿ ಕಂಪ್ಲೀಟಾಗಿ ತಯಾರಾದ ಮೇಲೆ ಬಾಗಿಲ ಓಪನ್ ಮಾಡೋದು ಎಲ್ಲರ ದರ್ಶನಕ್ಕೆ. ಹಾಗೆ ಹೇಳ್ತಾರೆ ಬಾಬಾ, ಮಕ್ಕಳೇ ನೀವು ಕಂಪ್ಲೀಟ್ ತಯಾರಾದ್ರಿ ಅಂತಂದರೆ ಎಲ್ಲರಿಗೂ ನೀವು ಕಾಣಿಸೋಕ್ಕೆ ಶುರು ಮಾಡ್ತೀರಾ. ऐसे चैतन्य चित्र तैयार हो जो समय का पर्दा खुले. ಎಷ್ಟು ನೀವು ತಯಾರಾಗಬೇಕು ಅಂದರೆ ಸಮಯದ ಪರದೆ ತೆಗೆದುಬಿಡಬೇಕು. ಎದರಿಂದ? ನಮ್ಮ ಪುರುಷಾರ್ಥದಿಂದ ಅಂತ ಹೇಳ್ತಾರೆ ಬಾಬಾ. ದರ್ಶನ್ ಸದೈವ ಸಂಪೂರ್ಣ ಮೂರ್ತಿ ಕಾ ಕಿಯಾ ಜಾತಾ ಹೈ. ದರ್ಶನ ಯಾವಾಗ ಆಗ್ತದೆ? ಆ ಮೂರ್ತಿ ಸಂಪೂರ್ಣ ತಯಾರಾಗಿರಬೇಕು. ಖಂಡಿತ ಮೂರ್ತಿ ಕಾ ದರ್ಶನ ನಹಿ ಹೋತಾ. ಅಲ್ಲಿ ಇಡೋದೇ ಇಲ್ಲ ಮಂದಿರದಲ್ಲಿ.
ಮೂರ್ತಿ ಖಂಡಿತ ಆಯಿತು ಅಂತಂದರೆ ಅದನ್ನು ಯಾರಿಗೂ ದರ್ಶನಕ್ಕೆ ಬಿಡೋದೇ ಇಲ್ಲ. ಕಿಸಿ ಭೀ ಪ್ರಕಾರ ಕಿ ಕಮಿ ಅರ್ಥಾತ್ ಖಂಡಿತ ಮೂರ್ತಿ ಅಂದರೆ ಬಾಬಾ ಹೇಳ್ತಾರೆ, ನಮ್ಮಲ್ಲಿ ಯಾವ ಒಂದು ಶಕ್ತಿನೂ ಕೂಡ ಕಡಿಮೆ ಇರಬಾರ್ದು. ಎಲ್ಲ ಶಕ್ತಿಗಳ ಸಂಪನ್ನ ಆದಾಗ ಮಾತ್ರ ನೀವು ದರ್ಶನಕ್ಕೆ ಯೋಗ್ಯರಾಗ್ತೀರಾ. ದರ್ಶನ್ ಕರಾನೆ ಯೋಗ್ಯ ಬನೆ ಹೋ, ಸ್ವಯಂ ಕಾ ಸೋಚ್ತೆ ಹೋ ಯಾ ಸಮಯ ಕಾ ಸೋಚ್ತೆ ಹೋ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಸಮಯ ಯಾವಾಗ ಬರ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಯಂ ಕೆ ಪೀಛೆ ಸಮಯ ಕಾ ಪರ್ಛಾಯಿ ಹೇ, ಸ್ವಯಂ ಕೆ ಪೀಛೆ ಸಮಯ ಕಾ ಪರ್ಛಾಯಿ ಹೇ. ಸಮಯ ಹೆಂಗೆ ಬರ್ತದೆ? ನಿಮ್ಮ ಹಿಂದಿನ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಹಿಂದೆ ಸಮಯದ ನೆರಳಿದೆ. ಸ್ವಯಂ ಕೋ ಭೀ ಭೂಲ್ ಜಾತೆ ಹೋ, इसलिए ಮಾಸ್ಟರ್ त्रिकालदर्शी बन अपने तीनों कालों को जानते हुए स्वयं को संपन्न मूर्त अर्थात दर्शन मूर्ति बनाओ. समझा? ಪಾಪ ಹೇಳ್ತಾರೆ, ನಿಮ್ಮ 3 ಕಾಲದ ಮಕ್ಕಳೇ ಏನಾಗಿ ನೀವು ಮಾಸ್ಟರ್ ತ್ರಿಕಾಲದರ್ಶಿ. ಬಾಬಾ ಹೆಂಗೆ ನೋಡ್ತಿದ್ದಾರಲ್ಲ ನಮ್ಮನೆಗೆ, ಪ್ರತಿಯೊಂದು ಮಗನನ್ನು ತ್ರಿಕಾಲದರ್ಶಿಯನ್ನಾಗಿ ಹೇಗೆ ಬಾಬಾ ನೋಡ್ತಾರೋ ಮಕ್ಕಳೇ, ಹಾಗೆ ನೀವು ನಿಮ್ಮ ಜೀವನವನ್ನು ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ನೋಡಿಕೊಂಡು ಸ್ವಯಂ ಏನಾಗಬೇಕು? ಸಂಪನ್ನ ಮುಹೂರ್ತ ಆಗಬೇಕು, ಅಂದರೆ ದರ್ಶನ ಮುಹೂರ್ತ ಆಗಬೇಕು. ತಿಳಿತಾ ಅಂತಾರೆ ಬಾಬಾ. ಸಮಯಕ್ಕೋ ಗಿಂತಿ ನಹಿ ಕರೋ, ಟೈಮ್ ಯಾವಾಗ ಬರ್ತದೆ ಅಂತ ಎಣಿಸ್ತಾ ಕೂಡಬೇಡಿ. ಬಾಪ್ಗೆ ಗುಣೋ ವ ಸ್ವಯಂ ಕೆ ಗುಣೋ ಕಿ ಗಿಂತಿ ಕರೋ. ಬಾಬನ ಗುಣಗಳೇನೇನಿದಾವೋ ಆ ಎಲ್ಲ ಗುಣಗಳು ನನ್ನ ಹತ್ರ ಇದ್ದಾವೇನೋ ಅದನ್ನು ಲೆಕ್ಕಾಚಾರ ಮಾಡಿ. ಸ್ಮೃತಿ ದಿವಸ್ ತೋ ಮನಾತೆ रहते हो, लेकिन अब ಸ್ಮೃತಿ ಸ್ವರೂಪ್ ದಿವಸ್ ಮನಾओ. ಬಾಬಾ ಹೇಳ್ತಾರೆ, ಸ್ಮೃತಿ ದಿವಸ್ ಅಂತೂ ಆಚರಣೆ ಮಾಡ್ತೀರಾ, ಆದರೆ ಈಗ ಸ್ಮೃತಿ ಸ್ವರೂಪ್ ದಿನ ಆಚರಣೆ ಮಾಡಿ. ಈ ಸ್ಮೃತಿ ದಿವಸ್ ಕಾ ಯಾದ್ಗಾರ್ ಏನಾಗಿದೆ? ಸ್ಮೃತಿ ದಿವಸ ಏನು ಯಾದ್ಗಾರ್ ಇದೆ ಅಂತ ಕೇಳ್ತಾರೆ ಬಾಬಾ. ಶಾಂತಿ ಸ್ತಂಭ, ಪವಿತ್ರ ಸ್ತಂಭ, ಶಕ್ತಿ ಸ್ತಂಭ बनाया है, वैसे ही स्वयं को सब बातों का स्तंभ बनाओ जो कोई हिला न सके. ನಾನೇ ಜ್ಞಾನ ಸ್ತಂಭ, ನಾನೇ ಪವಿತ್ರ ಸ್ತಂಭ. ಈ ಎಲ್ಲ ಸ್ತಂಭಗಳು ನೀವೇ. ಯಾರು ಬಂದು ಅಲುಗಾಡಿಸಿದ್ರೂ ಅಲುಗಾಡಬಾರ್ದು, ಅಷ್ಟು ಗಟ್ಟಿಯಾಗಿರಬೇಕು ಅಂತಾರೆ ಬಾಬಾ. बाप के स्नेह के सिर्फ गीत नहीं गाओ, लेकिन स्वयं बाप समान अव्यक्त स्थिति स्वरूप बनो जो सब आपके गीत गाए. ಬರೀ ಬಾಬಾನ ಹಾಡ ಹೇಳ್ಕೋತ ಕೂಡಬೇಡಿ. ಏನು ಮಾಡಂತಾರೆ ಬಾಬಾ? ಅದರ ಜೊತೆಗೆ ತಂದೆ ಸಮಾನ ಅವ್ಯಕ್ತ ಸ್ವರೂಪ ಆಗಿ ಆವಾಗ ನಿಮ್ಮ ಹಾಡ ಹಾಡೋಕ್ಕೂ ಶುರು ಮಾಡ್ತಾರೆ. ಗೀತ್ ಭಲೆ ಗಾओ, लेकिन जिसके गीत गाते हो वह स्वयं आपके गीत गाए, ऐसे अपने को बनाओ. ಹಾಡಿ ಬೇಡ ಅಂತ ಹೇಳೋದಿಲ್ಲ, ಆದರೆ ಅದರ ಜೊತೆಗೆ ನೀವು ಆ ಗೀತೆಯ ಸ್ವರೂಪ ಆಗಿಬಿಡಿ. ನಿಮ್ಮ ಗೀತೆಯನ್ನು ಹಾಡಕ್ಕೆ ಶುರು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಈ ಸ್ಮೃತಿ ದಿವಸ್ ಪರ್ ಪಾಪ್ ಸ್ನೇಹ ಕಾ ಪ್ರಾಕ್ಟಿಕಲ್ ರೂಪ್ ದೇಖ್ನಾ ಚಾತೆ ಹೇ. ಈ ಸ್ಮೃತಿ ದಿವಸ ಬಾಬಾ ನಮ್ಮನ್ನು ಎಲ್ಲರನ್ನ ಪ್ರಾಕ್ಟಿಕಲ್ ರೂಪದಲ್ಲಿ ನೋಡೋಕ್ಕೆ ಇಚ್ಛೆ ಪಡ್ತಾರೆ. ಸ್ನೇಹಕ್ಕೆ ನಿಶಾನಿ ಹೇ, ಎಲ್ಲರೂ ನನ್ನ ಜೊತೆ ಸ್ನೇಹ ಇದ್ದೀರಾ? ಕುರ್ಬಾನಿ ಅಂತ ಕೇಳ್ತಾರೆ ಬಾಬಾ. ಜೋ ಬಾಪ್ ಬಚ್ಚೋं से कुर्बानी चाहते हैं वह सब जानते भी हो. ಬಾಬಾ ಬರೀ ಸ್ನೇಹ ಕೇಳೋದಿಲ್ಲ, ಕುರ್ಬಾನಿ ಆಗಬೇಕು ಅಂತಾರೆ ಬಾಬಾ. ಕುರ್ಬಾನಿ ಅಂದರೆ ಸಮರ್ಪಣ ಆಗಬೇಕು. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ ಸ್ವರೂಪ್ ಸ್ವಯಂ ಕಿ ಕಮ್ಜೋರಿಯೋ ಕಿ ಕುರ್ಬಾನಿ ಅಂದರೆ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಕಮಜೋರಿಗಳನ್ನು ಏನು ಮಾಡಬೇಕು? ಸಮರ್ಪಣೆ ಮಾಡಬೇಕು. ಇಸ್ ಕುರ್ಬಾನಿಗೆ ಮನಸ್ಸೆ ಗೀತ್ ಗಾओ ಕಿ ಬಾಪ್ ಕೆ ಸ್ನೇಹ ಮೇ ಕುರ್ಬಾನ್ ಕಿಯಾ. ಈ ಕುರ್ಬಾನಿಯಿಂದ ಮನಸ್ಸಿಂದ ಗೀತೆ ಹಾಡಿ ತಂದೆ ಸ್ನೇಹದಲ್ಲಿ ಎಲ್ಲವನ್ನ ಏನು ಮಾಡಿದ್ದೀವಿ? ಸಮರ್ಪಣ ಮಾಡಿದ್ದೀನಿ. ಸ್ನೇಹಕ್ಕೆ ಪೀಛೆ ಕುರ್ಬಾನ್ ಕರ್ನೆ ಮೇ ಕೋಯಿ ಮುಷ್ಕಿಲ್ ವ ಅಸಂಭವ ಬಾತ್ ಭೀ ಸಂಭವ. ಎಲ್ಲಿ ಸ್ನೇಹ ಇರ್ತದೋ ಅಲ್ಲಿ ನಾವು ಎಲ್ಲವನ್ನ ಸಮರ್ಪಣೆ ಮಾಡೋಕ್ಕೆ ಮನಸ್ಸು ತಯಾರು ಇದ್ದೇ ಇರ್ತದೆ. ಅದು ಸಹಜ ಅನ್ನಿಸ್ತದೆ, ಅಸಂಭವ ಅನಿಸೋದಿಲ್ಲ. ಅಬ್ ಕಾ ಸ್ಮೃತಿ ದಿವಸ್ ಸಮರ್ಥಿ ದಿವಸ್ಗೆ ರೂಪ್ ಮೇ ಮನಾओ. ಈ ಸ್ಮೃತಿ ದಿವಸನ್ನು ಸಮರ್ಥಿ ದಿವಸ ರೂಪನ್ನಾಗಿ ಆಚರಣೆ ಮಾಡಿ. स्मृति स्वरूप समर्थ स्वरूप समझा. बाप इस दिन विशेष देखेंगे
कि किस किस ने कौन कौन सी कुर्बानी और किस परसेंटेज और किस रूप में चढ़ाई है. ಅದಕ್ಕೆ ಬಾಬಾ ನೋಡ್ತಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಏನೇನು ಕುರ್ಬಾನಿ ಮಾಡಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ, ಪರ್ಸೆಂಟೇಜ್ನಲ್ಲಿ ಇದ್ದಾರಾ ಅಂತ ನೋಡ್ತಾರೆ ಬಾಬಾ. ಮಜ್ಬೂರಿ ಸೆ ಯಾ ಮೊಹಬ್ಬತ್ ಸೆ ಸಮರ್ಪಣೆ ಹೆಂಗೆ ಆಗ್ತಿದ್ದೀರಾ? ಮಜಬೂರಿಯಿಂದ ಸಮರ್ಪಣೆ ಆಗ್ತಿದ್ದೀರೋ ಅಥವಾ ಮನಸ್ಫೂರ್ತಿಯಾಗಿ ಸಮರ್ಪಣೆ ಆಗ್ತಿರೋ, ಪ್ರೀತಿಯಿಂದ ಸಮರ್ಪಣೆ ಆಗ್ತಾ ಇದ್ದೀರೋ? ನಿಯಮ ಪ್ರಮಾಣ ನಹಿ ಕರ್ನಾ. ಏನೋ ಮಾಡಬೇಕು ನಿಯಮ ಇದೆ ಅಂತ ಸಮರ್ಪಣೆ ಮಾಡಬೇಡಿ. नियम है इसलिए करना है, ऐसे मजबूर से नहीं करना. दिल के स्नेह का ही ಸ್ವೀಕಾರ होता है. ಬಾಬಾ ಹೇಳ್ತಾರೆ, ನೀವೇನೇ ಸಮರ್ಪಣೆ ಮಾಡೋದಿದ್ರು ಹೆಂಗೆ ಮಾಡಬೇಕು? ಹೃದಯದಿಂದ ಮಾಡಿದಂಥ ಸಮರ್ಪಣೆ ಮಾತ್ರ ಏನಾಗುತ್ತೆ, ಬಾಬಾಗೆ ಸ್ವೀಕಾರ ಆಗ್ತದೆ. ಅಗರ್ ಸ್ವೀಕಾರ ನಹಿ ಹುವಾ ತೋ ಬೇಕಾರ ಹುವಾ. ನೀವೇನೇ ಮಾಡಿದ್ರು ಬಾಬಾಗೆ ಸ್ವೀಕಾರ ಆಗಲಿಲ್ಲ ಅಂದರೆ ಅದೇನಾಗ್ಬಿಡ್ತದೆ, ವೇಸ್ಟ್ ಆಗಿಬಿಡ್ತದೆ, ಬೇಕಾರ ಆಗಿಬಿಡ್ತದೆ. ಇಸ್ಲಿಯೇ सुनाया ಕೇಳಿದ್ರಾ? बगुला भगत नहीं बनना, स्वयं को धोखा नहीं देना. सत्य बाप के पास सत्य ही स्वीकार होता है, बाकी सब पाप के खजाने में जमा होता है. ನೋಡ್ರಿ ಬಾಬಾ ಹೇಳ್ತಾರೆ, ಮನಸ್ಸಿಲ್ಲದೆ ಮನಸ್ಸು ಮಾಡಿದ್ರಿ ಅಂತಂದರೆ ಯಾವ ಖಾತೆದಲ್ಲಿ ಹೋಗುತ್ತಂಥದ್ದು? ಪಾಪ್ಗೆ ಖಾತೆ ಮೇ ಜಮಾ ಹೋತಾ ಹೇ. ಅದು ಹೇಳ್ತಾರಲ್ಲ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸಿಂದ ನೀವು ಸ್ವಲ್ಪ ಸಮರ್ಪಣೆ ಮಾಡಿ, ಸ್ವಲ್ಪ ಮಾಡಿ, ಆದರೆ ಏನು ಮಾಡಬೇಕು? ಸ್ನೇಹಸೆ ಮನಸ್ಸೇ ಮಾಡಿ. ನ ಕಿ ಬಾಪ್ಗೆ ಖಾತೆ ಮೇ. ಮನಸ್ಸಿಲ್ಲದೆ ಮಾಡಿದ್ರಿ ಅಂತಂದ್ರೆ ಅದು ತಂದೆ ಖಾತೆಯಲ್ಲಿ ಹೋಗೋದಿಲ್ಲ. ಪಾಪ್ ಕಾ ಖಾತಾ ಸಮಾಪ್ತ ಕರ್ ಬಾಪ್ ಕೆ ಖಾತೆ ಮೇ ಭರೋ. ಕದಮ್ ಮೇ ಪದಮೋ ಕಿ ಕಮಾಯಿ ಕರ್ ಪದಮಾಪತಿ ಬನೋ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದೊಂದು ಹೆಜ್ಜೆನಲ್ಲಿ ನೀವೇನು ಮಾಡಿ ಪದ್ಮಾಪತಿ ಗಳಿಕೆಯನ್ನು ಮಾಡ್ಕೊಳ್ಳಿ. ಐಸೆ ಇಶಾರೆ ಸೆ ಸಮಜ್ನೆ ವಾಲೆ ಸಮಯ ಕೋ ನಹಿ ಲೇಕಿನ್ ಸ್ವಯಂ ಕಿ ಸೋಚನೆ ವಾಲೆ. ಸಮಯದ ಬಗ್ಗೆ ಯೋಚನೆ ಮಾಡಬೇಡಿ. 36 ಸ್ವರ್ಗ ಬರುತ್ತೋ 46 ಸ್ವರ್ಗ ಬರುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಏನು ಯೋಚನೆ ಮಾಡಂತಾರೆ ಬಾಬಾ? ನಿಮ್ಮನ್ನು ನೀವು ಯೋಚನೆ ಮಾಡಿ, ನಾನು ಎಷ್ಟು संपन्न ಆಗಿದ್ದೀನಿ. बाप के स्नेह में 1 सेकंड के दृढ़ संकल्प में कुर्बान करने वाले. ತಂದೆಯ ಸ್ನೇಹದಲ್ಲಿ ಒಂದೇ ಸೆಕೆಂಡಿನ ದೃಢ ಸಂಕಲ್ಪ ಮಾಡಿ ಎಲ್ಲವನ್ನ ಸಮರ್ಪಣೆ ಮಾಡುವಂತಹ ಡಬಲ್ ತಾಶ್ ಡಬಲ್ ತಖ್ತನಶೀನ್ ಜ್ಞಾನಿ ತು ಆತ್ಮಾओं को बाप दादा का याद प्यार और नमस्ते. नमस्ते बाबा, नमस्ते. अच्छा, ओम शांति.